ಬಹಳ ಖಂಡನೀಯವಾದಂಥದ್ದು, ಬಹಳ ಬೇಸರವಾದ ಸಂಗತಿ ಇದು. ಏನಂತಂದ್ರೆ ಆ ತಾಯಿ ಅಂತ ಹೇಳಿ ನಾವು ಪೂಜೆ ಮಾಡ್ತೇವೆ, ಗೋಮಾತೆ ಅಂತ ಹೇಳಿ. ಹಾಲು ಕೊಡ್ತಾ ಇದ್ದಂತ ಈ ಗೋಮಾತೆ ಪೂಜೆಯನ್ನ ಮಾಡುವಂತ ನಾಳೆ, ಅದರಲ್ಲೂ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ನಾವು ಗೋಮಾತೆ ಪೂಜೆಯನ್ನ ಮಾಡ್ತೇವೆ. ಇಂಥ ಸಂದರ್ಭದಲ್ಲಿ ಈಗ ನಾವು ಅದನ್ನು ರಕ್ತಸಿಕ್ತವಾಗಿ ಮಾಡಿ ಇಡೀ ಆ ಪೂಜೆ ಮಾಡಬೇಕಾದಂತ ಆ ಸ್ಥಳವನ್ನ, ಆ ಗೋವಿನ ಕೆಚ್ಚಲುಗಳನ್ನ, ಆ ಕೆಚ್ಚಲ ಮೊಲೆಗಳನ್ನ ಕತ್ತರಿಸಿ ಅದನ್ನ ಬೇರೆ ಬೇರೆ ಪಡಿಸಿದ್ದಾರೆ. ನೀವು ಅದನ್ನ ನೋಡ್ಬೋದು. ಅದರಲ್ಲಿ ಒಂದು ತುಂಡನ್ನು ನಾಯಿ ತಗೊಂಡು ಹೋಗಿದೆ ತಿಂದು. ಇನ್ನು 3 ತುಂಡುಗಳು ಮಾತ್ರ ಉಳಿದಿದ್ದಾವೆ. ಒಂದು ತುಂಡು ನೇತಾಡ್ತಿದೆ, ಅರ್ಧ ಕಟ್ ಮಾಡಿದ್ದಾರೆ. ರಕ್ತ ಹರಿತಾ ಇದೆ, ನಿಲ್ಲದೆ ರಕ್ತ ಹರಿತಿದೆ. ಕೊನೆಗೆ ಈಗ ಅದನ್ನ ಇಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ತಗೊಂಡು ಹೋಗಿದ್ದಾವೆ. ನೋಡಿ, ಎಂಟೈರ್ ಸ್ಥಿತಿ ಭಯದ ವಾತಾವರಣವನ್ನ, ರಕ್ತಸಿಕ್ತ ವಾತಾವರಣವನ್ನ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬದ ದಿನ. ಹಿಂದೂಗಳು ಈ ಭಾಗದಲ್ಲಿ ಹಬ್ಬವನ್ನ ಆಚರಿಸೋದು ಹೇಗೆ? ಯಾವ ಗೋವನ್ನ ಪೂಜೆ ಮಾಡಿ ಆಚರಿಸ್ಬೇಕಿತ್ತು, ಈಗ ಆ ಮನೆಯಲ್ಲಿ ಆ ಗೋವುಗಳನ್ನೇ ಆ ರೀತಿ ಮಾಡಿದಾಗ ಈಗ ನಮಗೆ ಭಯದ ವಾತಾವರಣ ಅಲ್ಲದೆ ಇನ್ನೇನಿದು? ನಮಗೆ ಯಾವ ನಿಟ್ಟಿನಲ್ಲಿ ಈ ಸಮಾಜವನ್ನು ಕಟ್ಕೊಡ್ತಾ ಇದ್ದಾರೆ? ಶಾಂತಿ, ಸೌಹಾರ್ದತೆ, ಮಾನವೀಯತೆ, ಮನುಷ್ಯತ್ವವನ್ನು ಪಾಠ ಮಾಡ್ತಕ್ಕಂಥವ್ರು. ಇದು ಮನುಷ್ಯತ್ವದ ಪಾಠವ? ನೋಡಿ, ಕೊಲೆ ಬೇರೆ, ನಾವು ನಾರ್ಮಲ್ ಆಗಿ ಹೇಳ್ತೇವೆ, ಕೊಲೆ ಬೇರೆ, ಅತ್ಯಾಚಾರ ಬೇರೆ. ಇಲ್ಲಿ ನಡೆದಿರೋದು ಕೊಲೆ ಅಲ್ಲ, ಅತ್ಯಾಚಾರ. ನೀವು ಎರಡಕ್ಕೂ ತುಂಬಾ ಇದೆ. ಕೊಲೆ ಬೇರೆ, ಅಥವಾ ಅದನ್ನ ಕಟ್ ಮಾಡೋದು ಬೇರೆ, ಅದನ್ನ ಕೊಲ್ಲೋದು ಬೇರೆ, ಆದ್ರೆ ಅದ್ರ ಮೇಲೆ ಅತ್ಯಾಚಾರ ಮಾಡೋದು ಬೇರೆ. ಇದು ಅತ್ಯಾಚಾರವಲ್ಲದೆ ಬೇರೆ ಇನ್ನೇನು ಅಲ್ಲ ಇದು. ಸರ್, ಇದೆಲ್ಲ ಬೆಳವಣಿಗೆ ನೋಡಿದಾಗ ಇದಕ್ಕೆ ಸರ್ಕಾರ ಹೊಣೆ ಆಗುತ್ತಾ, ಅಥವಾ ಸರ್ಕಾರದ ಒಂದಷ್ಟು ಬೇಜವಾಬ್ದಾರಿಗಳ ಕಾರಣ ಅಂತ ನಿಮಗೆ ಅನ್ಸುತ್ತಾ? ಹೇಗೆ ಸರ್? ಇದು ಸರ್ಕಾರ ಹೊಣೆ ಅಲ್ಲ, ಸರ್ಕಾರದ ಕುಮ್ಮಕ್ಕಿನಿಂದನೇ ನಡೀತಾ ಇರೋದು. ಯಾರಿಗೆ ನೀವು ಅಧಿಕಾರವನ್ನು ಕೊಟ್ಟು, ಯಾರಿಗೆ ನೀವು ಜನ ಅಧಿಕಾರವನ್ನು ಕೊಟ್ಟು, ಅವರು ಆ ಸರ್ಕಾರದ ಅವಧಿಯಲ್ಲಿ ಇಡೀ ಕ್ರಿಮಿನಲ್ಸ್ಗಳನ್ನ ಬಿಟ್ಟು ಅವರು ಮಾಡಿರುವಂಥದ್ದು. ಇಡೀ ಕ್ರಿಮಿನಲ್ಸ್ಗಳನ್ನ ಹುಬ್ಳಿಯಲ್ಲಿ ನಡೆದಾಗ, ಕೆಜೆಹಳ್ಳಿ, ಡಿಜೆಹಳ್ಳಿಯಲ್ಲಿ ನಡೆದಾಗ ಕ್ರಿಮಿನಲ್ಸ್ಗಳನ್ನ, ಪುಂಡಪೋಖ್ರಿಗಳನ್ನ, ಅವ್ರನ್ನ ಬಿಟ್ಟು 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 ಅವರಿಗೊಂದು ನಿರ್ಭೀತಿ ವಾತಾವರಣ. ಭೀತಿನೇ ಇಲ್ಲ, ನಿರ್ಭೀತಿಯಾಗಿ ನಾವು ಏನನ್ನು ಬೇಕಾದ್ರೂ ಮಾಡಬಲ್ಲೆ, ನೀನ್ ಏನು ಬೇಕಾದ್ರೂ ಮಾಡು, ಸರ್ಕಾರ ನೀನ್ ಹಿಂದಿದೆ ಅನ್ನೋ ರೀತಿಯಲ್ಲಿ ಒಂದು ಇದನ್ನ ಕೊಟ್ಟಿದ್ದಾರೆ. ಆ ರೀತಿಯಲ್ಲೇ ನಡ್ಕೊಂಡು ಬರ್ತಾರೆ.